ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಈಶ್ವರನ ಶರೀರದಿಂದ ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯಾದರು ಅಂತ ತಿಳ್ಕೊಂಡಿದ್ವಿ. ಅವರು ಸೃಷ್ಟಿ ಆದ್ಮೇಲೆ ಮುಂದೇನಾಯ್ತು ಅಂತ ತಿಳ್ಕೊಳ್ಳೋಣ. ಈಶ್ವರ ಬ್ರಹ್ಮದೇವನನ್ನು ಕರೆಸಿಬಿಟ್ಟು ನೀನು ಜೀವಿಗಳನ್ನು ಸೃಷ್ಟಿ ಮಾಡು ಅಂತ ಹೇಳ್ತಾನೆ. ಬ್ರಹ್ಮದೇವನು ಜೀವಿಗಳನ್ನು ಸೃಷ್ಟಿ ಮಾಡುವ ಕೆಲಸದಲ್ಲಿರ್ಬೇಕಾದ್ರೆ ವಿಷ್ಣುವಿಗೆ ಒಂದು ಅನುಮಾನ ಶುರುವಾಗುತ್ತೆ. ಬ್ರಹ್ಮದೇವನೇನೋ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ, ಆದರೆ ಆ ಜೀವಿಗಳಿಗೆ ಬೇಕಾಗುವಂತ ಒಂದು ಆಹಾರ ಮತ್ತೆ ಅವುಗಳ ಪೋಷಣೆ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಬ್ರಹ್ಮದೇವನು 4 ರೀತಿಯ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ. ಅಂಡಜಗಳು, ಶ್ವೇದಜಗಳು, ಉದ್ಭಿಜಗಳು ಮತ್ತೆ ಜರಾಯುಜಗಳು ಅಂತ. ಮೊದಲು ಮೊಟ್ಟೆಗಳು ಸೃಷ್ಟಿಯಾಗಿ ಆ ಮೊಟ್ಟೆಗಳ ಮುಖಾಂತರ ಕೆಲವು ಜೀವಿಗಳು ಹೊರಗಡೆ ಬರ್ತವೆ. ಅವುಗಳನ್ನ ಅಂಡಜಗಳು ಅಂತ ಕರೆಯೋದು. ಅಂಡ ಅಂದ್ರೆ ಮೊಟ್ಟೆ, ಜ ಅಂದ್ರೆ ಜನಿಸುವುದು, ಹುಟ್ಟುವುದು ಅಂತ. ಮೊಟ್ಟೆಗಳ ಮುಖಾಂತರ ಹುಟ್ಟುವುದಕ್ಕೆ ಅವುಗಳನ್ನ ಅಂಡಜಗಳು ಅಂತ ಕರೆಯೋದು. ಹಲ್ಲಿಗಳು, ಹಾವುಗಳು, ಮೊಸಳೆಗಳು, ಕೋಳಿಗಳು, ಕಾಗೆ, ಗುಬ್ಬಚ್ಚಿ, ಪಾರಿವಾಳ ಈ ರೀತಿಯ ಪ್ರಾಣಿಗಳು ಅಂಡಜಗಳ ಗುಂಪಿಗೆ ಸೇರಿದವು. ಎರಡನೆಯದು ಶ್ವೇದಜಗಳು. ಶ್ವೇದ ಅಂದ್ರೆ ಬೆವರು ಮತ್ತೆ ತೇವಾಂಶ. ಜ ಅಂದ್ರೆ ಜನಿಸುವುದು. ಬೆವರಿನಲ್ಲಿ ತೇವಾಂಶದಲ್ಲಿ ಹುಟ್ಟುವ ಜೀವಿಗಳಿಗೆ ಶ್ವೇದಜಗಳು ಅಂತ ಕರೆಯೋದು. ಬೆವರಿನಿಂದ ಹುಟ್ಟುವ ಜೀವಿಗಳು ಯಾವುವು ಅಂದ್ರೆ ತಲೆಯಲ್ಲಿ ಹೇನುಗಳು ಬರ್ತಾವಲ್ಲ, ಆ ಹೇನುಗಳು ಬೇರೆ ಎಲ್ಲಿಂದನೂ ಬರಲ್ಲ. ಬೆವರಿನಿಂದ ಹುಟ್ಟುವ ಜೀವಿಗಳು ಹೇನುಗಳು ಮತ್ತೆ ತಿಗಣೆಗಳು. ಅದೇ ರೀತಿ ಶರೀರದಲ್ಲಿ ಬೆವರಿನ ಅಂಶ ಜಾಸ್ತಿ ಆದಾಗ ಗಜ್ಜಿ ಈ ತರ ಕೆಲವೊಂದು ಕಾಯಿಲೆಗಳು, ರೋಗಗಳು ಕಂಡು ಬರ್ತವೆ. ಅದರಿಂದ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಹುಟ್ಕೊಳ್ತವೆ. ತೇವಾಂಶದಲ್ಲಿ ಹುಟ್ಕೊಳ್ಳುವ ಜೀವಿಗಳು ಒಂದಲ್ಲ ಎರಡಲ್ಲ, ತುಂಬಾನೇ ಇದೆ. ನೀರಿನಲ್ಲಿ ಪಾಚಿಯಾದಾಗ ಅದರಿಂದ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಹುಟ್ಕೊಳ್ತವೆ. ಮನೆಯಲ್ಲಿ ಸಂಧಿಗಳಲ್ಲಿ ತೇವಾಂಶ ಇದ್ರೆ ಅಲ್ಲಲ್ಲಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಹುಟ್ಕೊಳ್ತವೆ. ಮತ್ತೆ ಹಣ್ಣುಗಳಲ್ಲಿ ಕೆಲವೊಂದು ಹುಳಗಳು ಬೀಳ್ತವೆ. ಅವು ಯಾವ ರೀತಿ ಹೋಗ್ತವೆ? ಹೊರಗಡೆಯಿಂದ ಏನಾದರೂ ಹಣ್ಣಿನ ಒಳಗಡೆ ಹೋಗ್ತಾವ. ಆ ಹಣ್ಣಿನ ಒಳಗಡೆ ಇರುವಂತ ತೇವಾಂಶದಿಂದ ಅಲ್ಲೇ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಹುಟ್ಕೊಳ್ತವೆ. ಮೂರನೆಯದು ಉದ್ಬೀಜಗಳು. ಬೀಜವನ್ನು ಭೂಮಿಯ ಒಳಗಡೆ ಹಾಕಿ ನೀರು ಹಾಕಿದಾಗ ಆ ಬೀಜವು ಆ ನೀರಿನಿಂದ ಚೆನ್ನಾಗಿ ನೆನೆದು ಒದ್ದೆಯಾಗಿ ಅಲ್ಲೇ ಸ್ವಲ್ಪ ಕಾಲ ಬೆಳೆದು ಬೀಜವನ್ನು ಹೊಡ್ಕೊಂಡು ಬಂದು ಮೊಳಕೆಯಾಗಿ ಭೂಮಿಯಿಂದ ಆಚೆ ಬರುವಂತಹ ಸಸ್ಯಗಳು, ಗಿಡ ಮರಗಳು, ಇವು ಉದ್ಬೀಜಗಳು. ನಾಲ್ಕನೆಯದು ಜರಾಯುಜಗಳು. ಮನುಷ್ಯರು, ಹಸು, ಎತ್ತು, ಎಮ್ಮೆ, ನಾಯಿ, ಕತ್ತೆ, ಮೇಕೆ, ಕುರಿ ಈ ರೀತಿಯ ಪ್ರಾಣಿಗಳು ಜರಾಯುಜಗಳು. ಅಂದ್ರೆ ತಾಯಿ ಗರ್ಭದ ಮೂಲಕ ಹುಟ್ಟುವಂತಹ ಪ್ರಾಣಿಗಳು, ಇವು ಜರಾಯುಜಗಳು. ಈ ರೀತಿ ಹುಟ್ಟಿದಂತ ಜೀವಿಗಳಿಗೆ ಆಹಾರ ಎಲ್ಲಿಂದ ತರುವುದು, ಅವುಗಳ ಪೋಷಣೆ ಯಾವ ರೀತಿ ಮಾಡಬೇಕು ಅಂತ ವಿಷ್ಣು ಈಶ್ವರನನ್ನ ಕೇಳ್ತಾನೆ. ಆಗ ಈಶ್ವರನು ವಿಷ್ಣುವಿಗೆ ಈ ರೀತಿ ಹೇಳ್ತಾನೆ, ತಪ ತಪ ತಪಸ್ಸು ಮಾಡು ಅಂತ ಹೇಳ್ತಾನೆ. ಆಗ ವಿಷ್ಣು ತಪಸ್ಸು ಮಾಡೋದಕ್ಕೆ ಆ ಕಾಶಿ ಕ್ಷೇತ್ರದಲ್ಲಿ ಒಂದು ಸುಂದರವಾದ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ. ಆದರೆ ಅಷ್ಟೊತ್ತಿಗೆ ಆ ಕಾಶಿಯಲ್ಲಿ ಗಂಗಾ ನದಿಯು ಸೃಷ್ಟಿಯಾಗಿರ್ಲಿಲ್ಲ, ಹುಟ್ಟಿರ್ಲಿಲ್ಲ. ನೀರನ್ನೋದೇ ಇರಲಿಲ್ಲ. ನೀರಿಲ್ಲ ಅಂದ್ರೆ ಸ್ನಾನ ಮಾಡೋದಕ್ಕೆ ಆಗಲ್ಲ. ತಪಸ್ ಮಾಡ್ಬೇಕಂದ್ರೆ ಸ್ನಾನ ಮಾಡಬೇಕು, ಆಚಮನ ಮಾಡಬೇಕು. ನೀರಿಲ್ಲ, ಈಗ ಏನ್ ಮಾಡೋದಂತ ವಿಷ್ಣು ಆಲೋಚನೆ ಮಾಡ್ತಾನೆ. ವಿಷ್ಣುವಿಗೆ ಚಕ್ರ ಇರುತ್ತಲ್ಲ, ಆ ಚಕ್ರದಿಂದ ಹಳ್ಳವನ್ನು ಆಗಿದ್ದು ಆ ಹಳ್ಳಕ್ಕೆ ವಿಷ್ಣುವಿನ ಬೆವರನ್ನು ತುಂಬಿಸ್ತಾನೆ. ಆ ಬೆವರು ಯಾವ ರೀತಿ ಇರುತ್ತಂದ್ರೆ ಪರಿಮಳವಾಗಿ, ಸುಗಂಧ ಭರಿತವಾಗಿ, ಸುವಾಸನೆಯಿಂದ ಕೂಡಿರುತ್ತೆ. ಚಕ್ರದಿಂದ ಹಳ್ಳವನ್ನು ಆಗಿದ್ದು ಅದಕ್ಕೆ ಬೆವರನ್ನು ತುಂಬಿಸಿದಕ್ಕೆ ಅದಕ್ಕೆ ಚಕ್ರತೀರ್ಥ ಅಂತ ಹೆಸರು ಬಂತು. ವಿಷ್ಣುವಿನ ಬೆವರಿನಿಂದ ಬಂದಂತಹ ನೀರು ಎಲ್ಲರಿಗೂ ಜೀವ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾರ ಅಂತ ಕರೆಯಲಾಯಿತು. ವಿಷ್ಣುವು ಆ ನಾರದಿಂದಲೇ ಸ್ನಾನ ಮಾಡಿ, ಆಚಮನ ಮಾಡಿ, ಆ ನಾರವನ್ನೇ ತೀರ್ಥವನ್ನಾಗಿ ಸ್ವೀಕರಿಸಿ ಅಲ್ಲೇ ಕೂತ್ಕೊಂಡು ತಪಸ್ಸು ಮಾಡೋದಕ್ಕೆ ಶುರು ಮಾಡಿದ. ಸುಮಾರು 1000 ವರ್ಷಗಳ ಕಾಲ ಕಠೋರವಾದಂತ ಒಂದು ತಪಸ್ಸನ್ನು ಮಾಡಿದ. ವಿಷ್ಣುವಿನ ಕಠೋರವಾದ ತಪಸ್ಸನ್ನು ಮೆಚ್ಚಿದಂತ ಈಶ್ವರನು ವಿಷ್ಣುವನ್ನು ಕುರಿತು ಎಂತಹ ತಪಸ್ಸು ಮಾಡಿದೆ ಅಂತ ಸಂತೋಷದಿಂದ, ಆನಂದದಿಂದ ತಲೆಯನ್ನು ಈ ರೀತಿ ಆಡಿಸ್ತಾನೆ. ತಲೆಯನ್ನು ಈ ರೀತಿ ಆಡಿಸಿದಾಗ ಕಿವಿಯಲ್ಲಿ ಇರ್ತಕ್ಕಂಥ ಕರ್ಣಿಕ ಒಂದು ಕೆಳಗಡೆ ಜಾರಿ ಬೀಳುತ್ತೆ. ಶಿವನು ಹಾಕೊಂಡಿರುವ ಆ ಕರ್ಣಿಕವು ಮಣಿಗಳಿಂದ ಮಾಡಿರುತ್ತೆ. ಕೆಳಗಡೆ ಬಿದ್ದಂತಹ ಕರ್ಣಿಕಗೆ ಬ್ರಹ್ಮದೇವನು ತಕ್ಷಣ ಅದಕ್ಕೆ ಮಣಿಕರ್ಣಿಕ ಅಂತ ನಾಮಕರಣ ಮಾಡ್ತಾನೆ. ಒಂದು ಕಡೆ ಚಕ್ರತೀರ್ಥ, ಮತ್ತೊಂದು ಕಡೆ ಮಣಿಕರ್ಣಿಕ, ಈ ರೀತಿ 2 ಸೃಷ್ಟಿಯಾದವು. ವಿಷ್ಣುವಿನ ತಪಸ್ಸನ್ನು ಮೆಚ್ಚಿದಂತ ಈಶ್ವರನು ಇನ್ನು ಮುಂದೆ ನಿನಗೆ ನಾನು ಸಕಲ ಶಕ್ತಿಗಳನ್ನು ಕೊಡುತ್ತೇನೆ. ಆ ಶಕ್ತಿಗಳು ಯಾವ ರೀತಿ ಇರುತ್ತೆ ಅಂದ್ರೆ ನೀನು ಅಂದ್ಕೊಂಡ್ರೆ ನನ್ನನ್ನು ಸಹ ಸೋಲಿಸಬಹುದು, ಆ ರೀತಿಯ ಶಕ್ತಿಯು ನಿನ್ನದಾಗುತ್ತೆ ಅಂತ ಈಶ್ವರನು ಸಕಲ ಶಕ್ತಿಗಳನ್ನು ವಿಷ್ಣುವಿಗೆ ಕೊಡ್ತಾನೆ. ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರು ನಿನ್ನ ದೇವಾಲಯಗಳು ನಿರ್ಮಾಣ ಆಗ್ತವೆ. ನಿನ್ನ ದೇವಾಲಯಗಳಲ್ಲಿ ಯಾವಾಗ ನೋಡಿದ್ರು ಪೂಜೆಗಳು, ಪುನಸ್ಕಾರಗಳು, ಅಭಿಷೇಕಗಳು ವೈಭವದಿಂದ ಕೂಡಿರ್ತವೆ. ಶುಭಗಳು, ವೈಭವಗಳು ನಿನಗೆ ಬಿಟ್ಬಿಟ್ಟು ನಾನು ಕೇವಲ ಬೂದಿ ಮತ್ತೆ ಪಂಚಾಮೃತಗಳ ಅಭಿಷೇಕದಿಂದ ಸಂತೃಪ್ತಿ ಪಡೆಯುತ್ತೇನೆಂದು ವಿಷ್ಣುವಿಗೆ ವರವನ್ನು ಕೊಟ್ಟು ಕಾಶಿಯ ಜೊತೆಗೆ ಇಡೀ ಬ್ರಹ್ಮಾಂಡಗಳಿಗೆಲ್ಲ ವಿಷ್ಣುವನ್ನು ಪೋಷಕನಾಗಿ ಆಯ್ಕೆ ಮಾಡ್ತಾನೆ.
ನಂತರ ಈಶ್ವರನು ಕಾಲಭೈರವನನ್ನು ಸೃಷ್ಟಿ ಮಾಡಿ ಆ ಕಾಶಿ ಕ್ಷೇತ್ರಕ್ಕೆ ಕ್ಷೇತ್ರಪಾಲಕನಾಗಿ ನೇಮಕ ಮಾಡ್ತಾನೆ. ಕಾಶಿ ಕ್ಷೇತ್ರವು ಪುಣ್ಯ ಸಿಗುವಂತಹ ಒಂದು ಪವಿತ್ರ ಸ್ಥಳ. ಆದ್ದರಿಂದ ಇಲ್ಲಿಗೆ ಬರುವವರು ಅರ್ಹತೆ ಇದ್ದವರು ಮಾತ್ರ ಬರಬೇಕು, ಆ ರೀತಿ ನೋಡ್ಕೋಬೇಕಂತ ಕಾಲಭೈರವನಿಗೆ ಹೇಳ್ತಾನೆ. ಕಾಲಭೈರವನು ತನ್ನ ಶರೀರದಿಂದ ಇಬ್ಬರನ್ನು ಸೃಷ್ಟಿ ಮಾಡ್ತಾನೆ, ಸಂಭ್ರಮನು ಮತ್ತೆ ಉದ್ಭ್ರಮನು. ಇವರಿಬ್ಬರಿಗೆ ಆ ಕಾಶಿ ಕ್ಷೇತ್ರಕ್ಕೆ ಬರುವಂತಹ ವ್ಯಕ್ತಿಗಳ ಅರ್ಹತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಆ ಜವಾಬ್ದಾರಿಯನ್ನು ಅವರಿಬ್ಬರಿಗೆ ಒಪ್ಪಿಸುತ್ತಾನೆ. ಸಂಭ್ರಮನು ಮತ್ತೆ ಉದ್ಭ್ರಮನು ಇಬ್ಬರು ಕಾಲಭೈರವನನ್ನು ಕೇಳ್ತಾರೆ, ಕಾಶಿ ಕ್ಷೇತ್ರಕ್ಕೆ ಬರುವ ವ್ಯಕ್ತಿಗಳ ಅರ್ಹತೆಯನ್ನು ಯಾವ ರೀತಿ ಪರೀಕ್ಷೆ ಮಾಡೋದು ಅಂತ. ಅದಕ್ಕೆ ಕಾಲಭೈರವನು ಹೇಳ್ತಾನೆ, ಯಾರು ಸದಾ ದೇವರ ನಾಮಸ್ಮರಣೆ ಮಾಡುತ್ತಾ ಪ್ರತಿಯೊಂದರಲ್ಲೂ ಪ್ರತಿಯೊಂದು ವಿಗ್ರಹದಲ್ಲೂ ಪ್ರತಿಯೊಂದು ಕಡೆ ದೇವರನ್ನು ಕಾಣ್ತಾರೋ ಅಂಥವರಿಗೆ ಪರೀಕ್ಷೆ ಮಾಡಬೇಡಿ, ಉಳಿದವರಿಗೆ ಪರೀಕ್ಷೆ ಮಾಡಿ ಅಂತ ಹೇಳ್ತಾನೆ. ಆವಾಗಲಿಂದ ಆ ಕಾಶಿ ಕ್ಷೇತ್ರದಲ್ಲಿ ಸಂಭ್ರಮನು ಮತ್ತು ಉದ್ಭ್ರಮನು ಅಲ್ಲೇ ಇದ್ದು ಬರುವಂತಹ ವ್ಯಕ್ತಿಗಳಿಗೆ ಪರೀಕ್ಷೆ ಮಾಡ್ತಾ ಇರ್ತಾನೆ. ಅದರಲ್ಲಿ ಸಂಭ್ರಮನು ಏನು ಮಾಡ್ತಾನೆ ಅಂದರೆ, ಕಾಶಿ ಕ್ಷೇತ್ರಕ್ಕೆ ಬರುವಂತಹ ಒಂದು ವ್ಯಕ್ತಿಗಳಿಗೆ ಬೇಜಾರಾಗುವ ರೀತಿಯಲ್ಲಿ, ಅಸಹ್ಯವಾಗುವ ರೀತಿಯಲ್ಲಿ, ಮನಸ್ಸಿಗೆ ನೋವುಂಟಾಗುವ ರೀತಿಯಲ್ಲಿ ಕೆಲವು ಸಂಘಟನೆಗಳನ್ನು ನಮಗೆ ಎದುರಾಗುವಂತೆ ಮಾಡ್ತಾನೆ. ಆ ಘಟನೆಗಳನ್ನೆಲ್ಲ ನಾವು ದಾಟಿಕೊಂಡು ಮುಂದೆ ಹೋದರೆ ಆವಾಗ ಉದ್ಭ್ರಮನು ನಮ್ಮನ್ನು ಕಾಪಾಡಿ ಒಂದು ದಾರಿ ತೋರುವಂತೆ ಮಾಡ್ತಾನೆ. ಕಾಶಿ ಕ್ಷೇತ್ರದ ಬಗ್ಗೆ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋ ಇನ್ನೊಂದು ವಿಷಯ ಏನಂದ್ರೆ, ಹರನಾಮ ಸ್ಮರಣೆ ಮಾಡೋದ್ರ ಜೊತೆಗೆ ಹರಿನಾಮ ಸ್ಮರಣೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕಂದ್ರೆ ಕಾಶಿ ಕ್ಷೇತ್ರದ ಜೊತೆಗೆ ಅಖಂಡ ಬ್ರಹ್ಮಾಂಡಗಳಿಗೆಲ್ಲ ವಿಷ್ಣುವನ್ನು ಪೋಷಕನಾಗಿ ಆಯ್ಕೆ ಮಾಡಿರೋದು ಈಶ್ವರನೇ ಅಲ್ವಾ. ಅದಕ್ಕೆ ಹರಿನಾಮ ಸ್ಮರಣೆ ಅಂದ್ರೆ ವಿಷ್ಣುವಿನ ನಾಮಸ್ಮರಣೆಯಾದಂತಹ ಗೋವಿಂದ 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 ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬಾ ಇಷ್ಟ ಮತ್ತೆ ಪ್ರೀತಿ ಅಂತ ಈಶ್ವರನೇ ಹೇಳಿದ್ದಾನೆ. ಸ್ನೇಹಿತರೆ, ಇದಿಷ್ಟು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವ ರೀತಿ ಹುಟ್ಟಿದ್ರು, ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದಂತಹ ಕಾಶಿ ಕ್ಷೇತ್ರವು ಯಾವ ರೀತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತಲ್ಲ. ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನೇನಾದ್ರೂ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು.